ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರಾ? ಚೆನ್ನಾಗೇ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಚೆನ್ನಾಗಿ ನಡೆಸ್ತಾವ್ರೆ. ಈಗ ಸದ್ಯಕ್ಕೆ ಖುಷಿ ಇದೆ ನಿಮಗೆ? ಖುಷಿ ಇದೆ. ಏನೇನು ಖುಷಿ ಇದೆ? ಹಾಂ, ಖುಷಿ ಅಂದರೆ ಏನೇನು ಖುಷಿ ಇದೆ? ಖುಷಿ ಅಂದರೆ ಯಾವುದೂ ಒಂದು ಪ್ರಾಬ್ಲಮ್ ಇಲ್ಲ, ಒಂದು ಇದಿಲ್ದಲ್ಲೇ ನಡೀತಾ ಇದೆಯಲ್ಲ. ಯಾರು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೊಡೆದ್ರು, ಅವರು ಹೊಡೆದ್ರು, ಕಾಸು ಹೊಡೆದ್ರು ಅಂತ ಬರೋಲ್ವಲ್ಲ. ಯಾವುದು ಕಂಪ್ಲೇಂಟ್ ಇಲ್ವಲ್ಲ. ಇದ್ದಿದ್ರಾಗ ಪರವಾಗಿಲ್ಲ. ಬಿ ಜೆ ಪಿಗಿಂತ ಒಂದು 75% ಚೆನ್ನಾಗಿದೆ. ಹಾಂ, ತೃಪ್ತಿ ತಂದಿದಾಗ ತೃಪ್ತಿ ಇದೆ. ಓಕೆ. ಹಾಗಾದರೆ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ? 9 ಮಾರ್ಕ್ಸ್ ಕೊಡ್ಬೋದು ಸಿದ್ದರಾಮಯ್ಯನೇ ಆದರೆ. ಸಿದ್ದರಾಮಯ್ಯ ಅವ್ರಿಗೆ 9 ಮಾರ್ಕ್ಸ್. ಅದೇ ಡಿ ಕೆ ಶಿವಕುಮಾರ್ಗೆ ಒಂದು 7 ಮಾರ್ಕ್ಸ್ ಕೊಡ್ಬೋದು. ಎಲ್ಲ ಜನಗಳಿಗೆ ಕೈಯಲ್ಲಿ ಆಗದೆ ಇರೋರಿಗೆಲ್ಲ ಸಹಾಯ ಮಾಡ್ತಾರೆ. ಅಕ್ಕಿ ಕೊಡ್ತಾರೆ, ಬಸ್ ಬಿಟ್ಟವ್ರೆ, ದುಡ್ಡಿರೋರಿಗೂ ಕರೆಂಟ್ ಕೊಟ್ಟವ್ರೆ. ಎಲ್ಲ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಜನಗಳು. 7 ಕೋಟಿ ಜನನೂ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಉಪಯೋಗ ಆಗಿದೆ? ಆಗಿದೆ ಆಗಿದೆ. ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ? 8. ಡಿ ಕೆ ಶಿವಕುಮಾರ್ ಅವ್ರಿಗೆ 7. 7. ಚೆನ್ನಾಗಿ ಮಾಡ್ತಾ ಇದ್ದಾರಣ್ಣ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಕಾಮಾಕ್ಷಿಪಾಳ್ಯದಲ್ಲಿ ಯೂತ್ ಕಾಂಗ್ರೆಸ್ ಮುಖ್ಯಾಧ್ಯಕ್ಷ ಆಗಿದ್ದೀನಿ. ಆಮೇಲೆ ವಾರ್ಡಲ್ಲಿ ಮುಖ್ಯಾಧ್ಯಕ್ಷ ಆಗಿದ್ದೀನಿ. ನಮ್ಮ ಕಾಂಗ್ರೆಸ್ ಕಡೆಯಿಂದ ಎಲ್ಲ ಕಡೆ ಸಪೋರ್ಟ್ ಸಿಗ್ತಾಯಿದೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಏನು ತೊಂದರೆ ಏನಿಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ನಮ್ಮ ಆಸೆ. ಓಕೆ. ಸಿ ಎಮ್ ಆಗಿರೋ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ? 10 ಕತ್ತೆ ಅಣ್ಣ, ಇಬ್ಬರದು ಏನು ಲೆಕ್ಕ ಹಾಕೋಕ್ಕಾಗಲ್ಲ. ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಈ ವರ್ಷ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಡಿ ಕೆ 10ಗೆ 10 ಅಣ್ಣ. ಇವು ಔಟ್ ಆಫ್ 10? ಔಟ್ ಆಫ್ 10. ಇಬ್ಬರು ಚೆನ್ನಾಗಿದೆ. ಸರ್ಕಾರ ಕಾಂಗ್ರೆಸ್ ಚೆನ್ನಾಗಿದೆ. ಡಿ ಕೆ ಅವರು ಸಿ ಎಮ್ ಆಗಬೇಕು ಈ ವರ್ಷ. ಸರ್ ನಮಸ್ತೆ. ಈಗ ನಾವು ಕೆಂಪೇಗೌಡರ ಸಂಘಟನೆಯಿಂದ ಅಧ್ಯಕ್ಷರಾಗಿದ್ದೀವಿ ಬೆಂಗಳೂರು ಯುವ ಘಟಕಕ್ಕೆ. ಈಗಿರೋ ಸರ್ಕಾರ ಏನು ಅಂತಂದರೆ ಆಡಳಿತ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಸಾಹೇಬರಾಗಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದೇ ಥರ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬರಬೇಕು ಅಂತ ನಮ್ಮ ಅನಿಸಿಕೆ. ಅದರಲ್ಲಿ ಈಗ ನಮ್ಮ ಡಿ ಕೆ ಸಾಹೇಬರು ನಮ್ಮ ಕನಕಪುರದ ಬಂಡೆ ಅವರೇ ನಮಗೆ ಸಿ ಎಮ್ ಆಗಬೇಕು ಅಂತ ತುಂಬ ಆಸೆ ಇದೆ. ಬರೋ ದಿನಗಳಲ್ಲಿ ಅವ್ರು ಸಿ ಎಮ್ ಆಗಬೇಕು, ಆಗ್ತಾರೆ. ನಮ್ಮೆಲ್ಲ ಕಾಂಗ್ರೆಸ್ ಸದಸ್ಯರ ಕಡೆಯಿಂದ ಅವ್ರಿಗೆ ಬೆಂಬಲ ಇದೆ. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೂ ನಡೆಸ್ತಾ ಇದ್ದಾರೆ. ಇದೇ ಥರ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ನಮ್ಮ ಆಸೆ ಸರ್. ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಏನೇನು ಚೆನ್ನಾಗಿ ಅನಿಸ್ತಾ ಇದೆ ನಿಮಗೆ? ಸರ್ ಎಲ್ಲ ಥರ ಕೊಟ್ಟಿದ್ದಾರಲ್ಲ. ಈಗ ಫ್ರೀ ಬಸ್ ಕೊಟ್ಟಿದ್ದಾರೆ, ಜನಗಳಿಗೆ ಲೇಡೀಸ್ಗಳಿಗೆ ಒಳ್ಳೇದು ಮಾಡಿದ್ದಾರೆ, ಎಲ್ಲ ಥರದ್ದು ಮಾಡಿದ್ದಾರೆ. ಎಲ್ಲ ಸೌಲಭ್ಯನೂ ಜನ ತೊಗೊತಾ ಇದ್ದಾರೆ. ಅದು ತೊಗೊಂಡು ಬೈಯೋರು ಬೈತಾ ಇದ್ದಾರೆ, ಹೊಗಳೋರು ಹೊಗಳ್ತಾ ಇದ್ದಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಥರ ಸೌಲಭ್ಯ ಕೊಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ಹಾಗಾದರೆ ಸಿ ಎಮ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಗೆ? ಸರ್ 10ಗೆ 8 ಕೊಡ್ತೀನಿ ಸರ್. ಹೌದು ಸರ್. ಸರ್ಕಾರ ಏನು ಮಾಡ್ತಿಲ್ಲ, ಏನು ಸುಖ ಇಲ್ಲ. ತಡೆ ನಿಮ್ಮತ್ತ ಬರ್ತಾರೆ. ಸರ್ಕಾರ ಏನು ಸುಖ ಇಲ್ಲ ಮಾಡ್ತಿರೋದು. ಬೇರೆ ಬಗ್ಗೆ ಹೇಳಂಗಿಲ್ಲ. ಇವರಿಬ್ಬರು ಸೇರ್ಕೊಂಡು ಕಿತ್ತಾಡ್ತಾರೆ ಆಯ್ತು ಜೀವನ ಪೂರ. ಅಷ್ಟೇ. ಇಲ್ಲ, ಹೊಂದಾಣಿಕೆನೇ ಇಲ್ಲವಲ್ಲ. ಇವಾಗ ಅವರು ಸಿದ್ದರಾಮಯ್ಯ ಮಗ ಹೇಳ್ತಾರೆ ಇವರಿಗೆ ಬೆಂಕಿ ಕಿಟ್ಟಂಗೆ ಆಗ್ತದೆ. ಇವ್ರ ಕಡೆ ಡಿ ಕೆ ಒಬ್ಬರು ಕಿತಾಪತಿ ಮಾಡ್ತಿರ್ತಾರೆ. ಹಿಂಗೆ ಸಿದ್ದರಾಮಯ್ಯ ಮಗ ಯಾಕಪ್ಪ ಆ ಥರ ಹೇಳ್ಬೇಕು? ಅವನೇ 28 ವರ್ಷ ಗ್ಯಾರಂಟಿ ಅಗ್ರಿಮೆಂಟ್ ಅವ್ರ ಅಪ್ಪ ಮನೆದು. ಅದು ಸರ್ಕಾರ ಏನು ನಡೆಸ್ತಿಲ್ಲ, ಬರೀ ಕಿತ್ತಾಡ್ತಿಲ್ಲ ಆಯ್ತು ಅಷ್ಟೇ ಜೀವನ ಪೂರ. ಅವರು ಏನು ನಡೀತಿಲ್ಲ. ಏನಿಲ್ಲ, ಹೆಂಗ್ಸಿಗೆ 2,000 ರೂಪಾಯಿ ಕೊಡ್ತೀವಿ ಗ್ಯಾರಂಟಿ ಇರೋದು, ಅದು ಕೊಡ್ತಿಲ್ಲ. ಸೀನಿಯರ್ ಸಿಟಿಜನ್ಗೆ ಪಿಂಚಿನ್ ಜಾಸ್ತಿ ಮಾಡ್ತಿರೋದು 1,200 ರೂಪಾಯಿ ಕೊಡ್ತಾ, ಅದು ಕೊಡ್ತಿಲ್ಲ ಯಾರಿಗೂ. ಏನು ಮಾಡ್ತಾರೆ ಇದಕ್ಕೆ? ತೃಪ್ತಿ ಅಂದರೆ ನಮಗಂತ ತೃಪ್ತಿ ಇಲ್ಲ, ಸ್ಟೇಟಿಗೆ ಇಲ್ಲ. ನಾನು ಹಬ್ಬನಿಗೋಸ್ಕರ ಅಲ್ಲ, ಸ್ಟೇಟಿಗೆ ಇಲ್ಲ. ಎಲ್ಲಿ ಗುಂಡಿಗಳು ಮುಚ್ಚಾರ, ಎಲ್ಲಿ ಇದು ಮಾಡಿ ನೋಡಿದ್ದೀರಾ? ಇಲ್ಲೊಂಚೂರು ಟೈರ್ ಹಾಕಿದ್ರೆ ಅಲ್ಲಿ ಹಳ್ಳ ಇದ್ದು ಕೂಡ ಒಂಚೂರು ಮುಚ್ಚಲ್ಲ. ಓಕೆ. ಈಗ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ ನೀವು? ಸಿದ್ದರಾಮಯ್ಯಗೆ ಏನು ಮಾರ್ಕ್ಸ್ಗೆ ನಾನು ಕೊಡೋಕ್ಕಾಗಲ್ಲ. ಮಾರ್ಕ್ಸ್ ಕೊಟ್ಟರೆ ಇನ್ನೂ ಮೇಗಡೆ ಬರ್ತಾರೆ. ನಮ್ಮ ಪ್ರಕಾರ ಸ್ಕೋರ್ ಕೊಡೋಕ್ಕಾಗಲ್ಲ, 0 ಕೊಡ್ಬೋದು ಅಷ್ಟೇ. ಏನಿಲ್ಲ ಅಂತ ನಾನು ತಿಳ್ಕೊಂಬಿಟ್ರಿ. ನೀವು ಸ್ಕೋರ್ ಯಾಕೆ ಕೊಡ್ತೀರ? ಅಲ್ಲಿ ಏನಿಲ್ಲ ಅಂತ ಹೇಳಿದ್ಮೇಲೆ ಸ್ಕೋರ್ ಯಾಕೆ? ಅವ್ರ ಬಗ್ಗೆ ಅವರಿಬ್ಬರು ಒಂದೇ ಜೊತೆ ಇರ್ಬೇಕಾದ್ರೆ ಇನ್ನೇನು ಅವ್ರಿನ್ನೇನು ಇವ್ರಿನ್ನೇನು 2 ಒಂದೇ ಅಲ್ವಾ? ಮತ್ತೆ ಈ ಸ್ವಾತಂತ್ರ್ಯ ಬಂದಾಗಿಂದ ಇಂಥ ಸಿ ಎಮ್ನ ನಾವು ಜೀವನದಲ್ಲೂ ನೋಡಿರಲಿಲ್ಲ. ಅರ್ಥ ಆಯ್ತಾ? ಬೆಂಗಳೂರು ಪೇಟೆ ಒಳಗಡೆ ಪಾಪಿ ಪರದೇಶಗಳೆಲ್ಲ ಬಿದ್ದು ಹಾಸ್ಪಿಟ್ಲ್ಗಳೆಲ್ಲ ನೋಡೋರಿಲ್ಲ. ಇವ್ರಿಗೆ ಫ್ರೀ ಬಸ್ಸ ಯಾರು ನನ್ನ ಮಗ ಕೇಳ್ದ? ಎಂತ ಫ್ರೀ ಬಸ್ ಕೊಟ್ಟ? ಮನೆ ಒಳಗೆ ವಯಸ್ಸಾದ ಅಜ್ಜಿದಿರು ಸಾಯ್ತಾವ್ರೆ.
ಈ ಹೆಂಗಸ್ರೆಲ್ಲ ಅಲ್ಲಿ ಹೋಗ್ತಾರೆ. ಈ ಫ್ರೀ ಅದೇನಪ್ಪ ಇದು ಯಾವುದಪ್ಪ ಅವು 5 ಗ್ಯಾರಂಟಿ ಯಾರಿಗೆ ಬೇಕಾಯ್ತು ಸ್ವಾಮಿ? ಇಲ್ಲಿವರೆಗೂ ನಮ್ಮ ತಾತಿರು ನಮ್ಮ ಅಮ್ಮದಿರು ಯಾರು ಬದುಕಲೇ ಇಲ್ವಾ? 100 ವರ್ಷ ಇದ್ದರು. ಇವೆಲ್ಲ ಯಾರು ಬೇಕಾಯ್ತು ರೀ? ಸರಿಯಾಗಿ ಸರ್ಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲದ್ರೆ ಮನೆಗೆ ಹೋಗಿ ಕೇಳ್ರಿ. ಈ ರೋಡ್ ನಿಮ್ಮ ಮುಡ್ತಾಯಿನ ನೋಡಿದ್ರೆ ಬೆಂಗಳೂರು ಪೇಟೆಯಲ್ಲಿ ಆಗಲಿ ಹೊರಗಡೆ ಆಗಲಿ ಎಲ್ಲ ಬಿದ್ದು ಕೈ ಕಾಲು ಮುರ್ಕೊಂಡ್ರು. ಇಂಥ ಸಿ ಎಮ್ನ ನನ್ನ ಜೀವನ ನೋಡ. ಇವನ ಮೇಲೆ ಡಿ ಕೆ ಶಿವಕುಮಾರ್ ಹೇಳೋದು, ಇವನ ಮೇಲೆ ಹೇಳೋದು. ನಾವೆಲ್ಲ ದಬ್ಲಿ ಮಕ್ಕಳಾಗಿ ಅನಾಥಿಗಳಾಗಿ ಕೈ ಕಾಲು ಮುರ್ಕೊಂಡು ಸ್ಕೂಟ್ರ್ ಓಡ್ಸೋಕ್ಕೆ ಆಗಲ್ಲ ಈಗ ರೋಡಲ್ಲಿ. ಆ ಸ್ಥಿತಿಗೆ ತಂದುಬಿಟ್ಟವ್ರೆ. ಜನ್ಮ ಹೋದರೂ ಕಾಂಗ್ರೆಸ್ ಓಟ್ ಯಾರು ಕೊಡೋಲ್ಲ. BJPನವ್ರೆ 100% ವಾಸಿ. ಹಾಗಾದ್ರೆ ಒಂದು 10 ಮಾರ್ಕ್ಸ್ ಅಲ್ಲ, 0 ಕೊಡ್ತೀನಿ ರೀ ಅವನಿಗೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವನಿಗೆ ಇರಬೇಕು? 0 ರೀ. ಡಿ ಕೆ ಶಿವಕುಮಾರ್ ಇವರಿಬ್ಬರು ಕಿತ್ತಾಡ್ಕೊಂಡು ಯಾರು ರಿಸೈನ್ ಮಾಡಿಬಿಟ್ಟು ಸರ್ಕಾರ ಬೇರೆ ಬಂದಿರಿ ಯಾರ್ಯಾರು ಕೊಡ್ಬೋದಾಯ್ತು. ಇದು 0 ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.